ವಿಸ್ಡಮ್ ಇಸ್ಲಾಮಿಕ್ ಆರ್ಗನೈಸೇಷನ್ ಕೊಡಗು ಜಿಲ್ಲೆ ಇದರ ವತಿಯಿಂದ ಭಾಳ ವಿಶಿಷ್ಟವಾದ ಹೆಸರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀರಿ. ಬಹುಶಃ ನಾನು ಈ ಕಾರ್ಯಕ್ರಮಕ್ಕೆ ಮೊದಲು ಆಗಮಿಸ್ತಿದ್ದೀನಿ ಮತ್ತು ಮೊದಲು ಏನು ಆಯೋಜನೆ ಮಾಡಿಲ್ಲ, ಇದು ಬಹಳ ಕಡೆ ಆಯೋಜನೆ ಮಾಡಿದ್ದೀರಿ ಅಂತೇಳಿ ಅನಿಸುತ್ತೆ. ಇದು ಪ್ರಸ್ತುತ ಮತ್ತು ಪ್ರಸಕ್ತ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಅತ್ಯಂತ ಹೆಚ್ಚು ಪ್ರಸ್ತುತ ಇರುವಂಥ ಸಂಗತಿ ಇದು. ಫ್ಯಾಮಿಲಿ ಕಾನ್ಫರೆನ್ಸ್, ಒಂದು ಕುಟುಂಬ ಸಮ್ಮೇಳನ. ಆ ಹೆಸರಿನಲ್ಲೇ ಒಂದು ಭಾವನಾತ್ಮಕತೆ ಇದೆ, ಒಂದು ಬಾಂಧವ್ಯ ಇದೆ, ಒಂದು ಸೌಹಾರ್ದತೆ ಇದೆ, ಒಂದು ಸಾಮರಸ್ಯ ಕೂಡ ಆ ಶಬ್ದದಲ್ಲಿ ಧ್ವನಿಸ್ತದೆ. ಅದು ಆ ಹೆಸರಿನಲ್ಲಿ ಅದು ಧ್ವನಿಸ್ತದೆ, ಆ ಭಾವನೆಯನ್ನು ಧ್ವನಿಸುತ್ತೆ. ಅದು ಸುಮಾನ್ಯ ಮಂತ್ರಗೌಡರು ಇನ್ನು 10 ನಿಮಿಷದಲ್ಲಿ ಇಲ್ಲೇ ಇದ್ದಾರೆ. ಇನ್ನು 10 ನಿಮಿಷದಲ್ಲಿ ನಿಮ್ಮ ಜೊತೆ ಕೂಡ ಭಾಗಿಯಾಗಲಿಕ್ಕಿದ್ದಾರೆ. ಸೊ ಈ ಕಾರ್ಯಕ್ರಮದಲ್ಲಿ ಇಂಥದ್ದೊಂದು ಸಮಾಜಮುಖಿ ಕಾರ್ಯಕ್ರಮವನ್ನು, ಆಲೋಚನೆಯನ್ನು ಮತ್ತು ತರ್ಕವನ್ನು ಎಲ್ಲವನ್ನೂ ನಮಗೆ ಒಂದಷ್ಟು ವಿಚಾರ ಪ್ರಚೋದಕಗಳನ್ನು ನಮಗೆ ತಿಳಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಮಾಡಿದಂಥ ಎಲ್ಲ ಆಯೋಜಕ ಬಂಧುಗಳೇ, ಆತ್ಮೀಯ ಮಿತ್ರರೇ, ನಾವು ಚಿಕ್ಕವರಿದ್ದಾಗ ಸಿಲೋನ್ ಟಿ ವಿಯಲ್ಲಿ ಕೇಳ್ತಾ ಇದ್ವಿ. ಸಿಲೋನ್ ಟಿ ವಿ ಇತ್ತು, ಆಗ ಬೇರೆ ಏನೂ ಇರಲಿಲ್ಲ. ಹಳ್ಳಿಗಳಲ್ಲಿ, ಗ್ರಾಮೀಣ ಭಾಗದಲ್ಲಿ ಇನ್ನೂ ನಗರೀಕರಣದ ಪ್ರಭಾವ ದಡ್ತಾಗ ಆಗಿರಲಿಲ್ಲ. ಆಧುನಿಕ ಯಂತ್ರೋಪಕರಣಗಳು, ವಿಲಾಸಿ ವಸ್ತುಗಳು ಇನ್ನೂ ಕೈಗೆ ಸಿಕ್ಕಿರಲಿಲ್ಲ. ನಮ್ಮ ಮನೋರಂಜನೆ ಅಂದರೆ ಟಿ ವಿ, ರೇಡಿಯೋ. ಸಿಲೋನ್ ಟಿ ವಿಯಲ್ಲಿ ನಿಮ್ಮ ಜನಪ್ರಿಯ ಚಿತ್ರಗೀತೆಗಳು ಬರ್ತಿತ್ತು. ಯಾರಿಗಾಗಿ ಚಲನಚಿತ್ರ ಗೀತೆಗಳು ಅಂತ ಹೇಳಿದಾಗ ಅಲ್ಲಿ ಯಾರು ಬೇಡಿಕೆ ಇಟ್ಟಿದವರು ಅಂತ ಹೇಳಿದ್ರೆ ತಮಿಳಲ್ಲಿ ಹೇಳ್ತಿದ್ರು ಅಪ್ಪಪ್ಪ, ಅಮ್ಮಮ್ಮ, ಚಿಕ್ಕಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ಮಾಮ, ಅಂಕಲ್ಲು. ಹೀಗೆ ಕನ್ನಡದಲ್ಲೂ ಕೂಡ ಹೇಳ್ತೀರಿ, ಯಾರಿಗೆಪ್ಪ ಇದು ಚಲನಚಿತ್ರ ನಿಮಗೆ ಇಷ್ಟ ಆದವ್ರಿಗೆ ಯಾರಿಗೆ ಬೇಕು ಅಂತ ಕೇಳಿದಾಗ ಅಪ್ಪನಿಗೆ, ಅಮ್ಮನಿಗೆ, ಚಿಕ್ಕಮ್ಮನಿಗೆ, ಚಿಕ್ಕಪ್ಪಗೆ, ಅತ್ತೆಗೆ, ಮಾವನಿಗೆ ಅಂತೇಳಿ. ಇದು ಜಾಸ್ತಿ ದಿನಗಳು ಏನಿಲ್ಲ, ಇದು 70 ಮತ್ತು 80 ದಶಕದ ಕಥೆಗಳಿದು. ಅಂದರೆ ಅವಿಭಕ್ತ ಕುಟುಂಬದ ಒಂದು ಭಾವನಾತ್ಮಕ ನೆಲೆಗಟ್ಟಿನಲ್ಲಿ ಅವರೆಲ್ಲರಿಗೋಸ್ಕರ ಈ ಹಾಡನ್ನು ಪ್ರಸ್ತುತಪಡಿಸಿ ಅಂಥೇಳಿ ಚಲನಚಿತ್ರ ಗೀತೆಯಲ್ಲಿ ಸ್ತೋತ್ರಗಳು ಕೇಳ್ತಾಯಿದ್ರು. ತಾವೆಲ್ಲ ಅದ್ರ ಬಗ್ಗೆ ಕೇಳಿರ್ಬೋದು, ನಾನು ಕೂಡ ಕೇಳಿದ್ದೀನಿ ಅದನ್ನು. ಆ ರೀತಿ ಇದ್ದಂಥ ಅವಿಭಕ್ತ ಕುಟುಂಬಗಳು, ಕುಟುಂಬದೊಳಗಡೆ ಒಂದು ಸೆಳೆತ, ಕೆಟ್ಟದೊಳಗಡೆ ಒಂದು ಬಾಂಧವ್ಯ, ಇದೆಲ್ಲವೂ ನೆಲೆಗೊಂಡಂಥ ಸಮಾಜ ನಮ್ಮದು. ಅದು ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲ ಇದ್ದರೂ ಕೂಡ ಒಂದು ಭಾವನಾತ್ಮಕ ಸಂಬಂಧಗಳ ನೆಲೆಗಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಕುಟುಂಬವನ್ನು ನಿರ್ವಹಣೆ ಮಾಡ್ಕೊಂಡು ಬರ್ತಾಯಿದ್ವಿ. ಆ ಕುಟುಂಬದೊಳಗಡೆ ಒಂದು ಸಂಬಂಧಿಗಳ ಒಂದು ಸೆಳೆತವೂ ಕೂಡ ಇತ್ತು. ಸೊ ಕಾಲ ಬದಲಾಗ್ತಾ ಇದೆ. ಕಾಲ ಬದಲಾದಾಗೆ, ಕಾಲ ಮಗ್ಗಲು ಬದಲಾಯಿಸಿದಾಗೆ ಅನೇಕ ಬದಲಾವಣೆಗಳು ಕೂಡ ಕಾಣ್ತಾ ಇದ್ದೇವೆ. ಇವತ್ತು ಆಲೋಚನೆಯ ದೃಷ್ಟಿಕೋನ ಕೂಡ ಬದಲಾಗ್ಬಿಟ್ಟಿದೆ. ಭಾಳಷ್ಟು ಮಕ್ಕಳನ್ನ ಇವತ್ತು ಕೇಳ್ತೀವಿ ನಾವು, ನಾನು ರಿಲೇಷನ್ಶಿಪ್ಪಲ್ಲಿದ್ದೀನಿ ಅಂತ ಕೇಳ್ತಾರೆ. ಅವು ಹಾರ್ದಾಗ ಆಗ್ತದೆ. ಭಾಳಷ್ಟು ಮಕ್ಕಳು ಒಳ್ಳೆ ಸಜ್ಜನಿಕೆಯ ನಮ್ಮ ಸಂಸ್ಕಾರದಲ್ಲಿ ಬೆಳೆದಿರುವ ಮಕ್ಕಳು ಕೂಡ ನಾನು ಒಂದು ಹೆಣ್ಣಿನ ಜೊತೆ, ಒಂದು ಗಂಡಿನ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದೀನಿ ಅಂತ ಮಕ್ಕಳು ಓದ್ತಾ ಇರ್ತಾರೆ, ಅಥವಾ ಆಗ್ತಾನೆ ಉದ್ಯೋಗಕ್ಕೆ ಸೇರಿರ್ತಾರೆ. ನಾನೊಂದು ರಿಲೇಷನ್ಶಿಪ್ಪಲ್ಲಿದ್ದೀನಿ. ಎಷ್ಟು ಹಗುರವಾಗಿ ಹೇಳ್ತಾರೆ. ಸಮಾಜ ಎಲ್ಲಿಗೆ ಬದಲಾಗ್ತಾ ಇದೆ, ಯಾವ ಹಾದಿಯಲ್ಲಿ ಸಾಗ್ತಾ ಇದ್ದೀವಿ. ಸೊ ಈ ರೀತಿ ಆಲೋಚನೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಮ್ಮ ಡ್ರಗ್ಸ್, ಅದು ಬೇರೆ ಬೇರೆ ವ್ಯಸನಗಳು ನಮ್ಮ ಸಮಾಜವನ್ನು ದಾರಿ ತಪ್ಪಿಸ್ತಾ ಇದೆ. ನಮ್ಮ ಇಡೀ ವ್ಯವಸ್ಥೆಯನ್ನು ಬುಡಮೇಲು ಮಾಡ್ತಾಯಿದೆ. ಈ ಅವಿಭಕ್ತ ಕುಟುಂಬದ ಸೇರಿದಾಗೆ ನಮ್ಮ ಭವಿಷ್ಯತ್ತು ಸೇರಿದಾಗೆ, ಕೇವಲ ಕುಟುಂಬದ ಭವಿಷ್ಯತ್ತು ಮಾತ್ರ ಅಲ್ಲ, ಕುಟುಂಬ, ಸಮಾಜ, ರಾಜ್ಯ, ರಾಷ್ಟ್ರ, ಜಗತ್ತು, ಇಡೀ ಸಮೂಹ, ನಾವು ಸಮುದಾಯ, ಇಡೀ ಸಮೂಹ, ಎಲ್ಲ ಸಮೂಹ ಸೇರಿದಾಗೆ ಇವತ್ತು ಬುಡಮೇಲು ಆಗ್ತಾಯಿದೆ. ಸೊ ಈ ರೀತಿ ನಶದಲ್ಲಿರುವಂಥ ಮಕ್ಕಳು ಇವತ್ತು ತಮ್ಮ ಭವಿಷ್ಯತ್ತ ಮಾತ್ರ ಹಾಳು ಮಾಡಿಕೊಳ್ಳದೆ, ತಮ್ಮ ತಂದೆ ತಾಯಿಗಳು ಅದೆಷ್ಟು ಕಷ್ಟಪಟ್ಟು ಶ್ರದ್ಧೆಯಿಂದ ಒಂದು ತಪಸ್ಸಂತೆ ಮಕ್ಕಳನ್ನು ಸಾಕ್ತಾರೆ. ಹೇಳಿ, ನನ್ನ ಕೈಲಿ ಸಾಧ್ಯ ಇಲ್ಲದೆಲ್ಲ ಕೂಡ ನನ್ನ ಮಕ್ಕಳು ಸಾಧಿಸಬೇಕು ಅಂತ ಹೇಳುವ ಆಸೆ ಇಟ್ಕೊಂಡಿರ್ತಾರೆ, ಹಂಬಲ ಇಟ್ಕೊಂಡಿರ್ತಾರೆ. ತಾನು ಸಾಧ್ಯವಾಗಿಸ್ತಿದ್ದು ತನ್ನ ಕೈಯಿಂದ ಅಸಾಧ್ಯವಾಗಿದ್ದೆಲ್ಲ ನನ್ನ ಮಗನ ಕೈಲಿ ಸಾಧ್ಯವಾಗಿಸಬೇಕು ಅಂಥೇಳಿ ಒಂದು ಪ್ರಯತ್ನಶೀಲರಾಗಿರ್ತಾರೆ. ಆ ದಿಸೆಯಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ನಿಮ್ಮ ಮಕ್ಕಳನ್ನು ನಾವೆಲ್ಲ ತಂದೆಗಳು ಹೆಗಲ ಮೇಲೆ ಕೂರಿಸ್ಕೊಳ್ತೀವಿ. ಜಾತ್ರೆಯಲ್ಲೋ, ಉರುಸಲ್ಲೋ, ಎಲ್ಲೋ ನೀವು ಜನಜಂಗುಳಿಯಲ್ಲೋ ಅಥವಾ ಬೇರೆ ಕಡೆಯಲ್ಲೋ, ಮನೆಯಲ್ಲಾದರೂ ಕೂಡ ನಾನು ಕಾಣಲಿಕ್ಕಾಗದೇ ಇದ್ದಿದ್ದು, ನಾನು ನೋಡಲಿಕ್ಕಾಗದೇ ಇದ್ದಿದ್ದು, ನಾನು ಅಷ್ಟು ದೂರ ನಾನು ನೋಡಿ ಅದನ್ನ ಆನಂದಿಸ್ಲಿಕ್ಕೆ ಆಗದಿದ್ದು, ನನ್ನ ಮಗು ನೋಡಿ ಆನಂದಿಸ್ಬೇಕು ನನಗಿನ್ನ ಎತ್ತರದಲ್ಲಿ ನಿಂತು ಅಂತೇಳಿ. ಅದು ಒಟ್ಟು ಆಸೆ, ಅದು ಒಟ್ಟು ಹಂಬಲ ತಂದೆದು. ಅಮ್ಮನೂ ಅಷ್ಟೇ. ಅಂದರೆ
ಇಷ್ಟೊಂದು ವ್ಯಾಕುಲತೆಯಿಂದ ಕಾಳಜಿಯಿಂದ ಆ ಮಗು ತುಂಬ ಬೇರೆಯವ್ರಿಗಿನ್ನ ಒಂದು ನಾವ್ಯಾರೂ ಸಾಧಿಸ್ಲಿಕ್ಕಾಗಲಿಲ್ಲ, ಅಸಾಧ್ಯವಾದೆಲ್ಲವನ್ನು ಕೂಡ ಸಾಧಿಸಬೇಕು ಅನ್ನೋ ಆಸೆಯಿಂದ ಭಾಳಷ್ಟು ಕಷ್ಟಪಟ್ಟು ತಮ್ಮ ಸುಖವನ್ನೆಲ್ಲ ತ್ಯಾಗ ಮಾಡಿ ತಾವು ಅನುಭವಿಸ್ಬೋದಂಥ ಎಲ್ಲವನ್ನು ಕೂಡ ಬದಿಗೊತ್ತಿ ಹೆಚ್ಚನ್ನು ಮಕ್ಕಳನ್ನ ಪೋಷಣೆಗೆ ಲಾಲನೆಗೆ ಎಲ್ಲವನ್ನು ಇಟ್ಟು ಯಾವುದರಲ್ಲೂ ಕೊರತೆ ಆಗದಿದ್ದಾಗೆ, ಯಾವುದು ಕೊರಗು ಬರದೇ ಇದ್ದಾಗೆ ನೋಡ್ಕೊಳ್ಳುವಂಥ ಹೊಣೆಗಾರಿಕೆನ ತೋರಿಸಿದಾಗ ಆ ಮಕ್ಕಳು ಡ್ರಗ್ಸ್ ಜಾಲಕ್ಕೆ ಸಿಕ್ಕಿ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಆಗುವಂಥ ಆಘಾತ ಏನಿದೆ, ಅದರಿಂದ ಆಗುವಂಥ ದುಷ್ಪರಿಣಾಮ ಇದೆ, ಮಗುವಿನ ಭವಿಷ್ಯತ್ತು ಏನಾಗುತ್ತೆ, ಇದು ನೆನೆದಾಗ ಒಂದು ಕುಟುಂಬ ನಿರಂತರ ಶೋಕಕ್ಕೆ ಒಳಗಾಗ್ತದೆ. ತಂದೆ ತಾಯಿಗಳಿಗೆ ನಿದ್ದೆ ಬರಲಿಕ್ಕೆ ಸಾಧ್ಯ ಇದೆಯಾ, ಊಟ ಸೇರ್ಲಿಕ್ಕೆ ಸಾಧ್ಯ ಇದೆಯಾ, ಸಂಪಾದನೆಯಲ್ಲಿ ಒಂದು ಶ್ರದ್ಧೆ ಇಟ್ಟು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದ? ಎಲ್ಲಿ ತಪ್ತಾ ಇದ್ದೇವೆ ನಾವು, ಎಲ್ಲಿ ಆಲೋಚನೆ ನಾವು ತಪ್ಪಿ ಹೋಗ್ತಾ ಇದ್ದೇವೆ. ಸೊ ಈ ದಿಸೆಯಲ್ಲಿ ಆಲೋಚನೆ ಮಾಡಲಿಕ್ಕಿರುವ ನಿಟ್ಟಿನಲ್ಲಿ ಆ ಟಾಪಿಕ್ನ ನನಗೆ 2ನೇ ಟಾಪಿಕನ್ನು ಇಟ್ಟು ಆ ಸಂಬಂಧವಾಗಿ ಈಗ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ, ಅದ್ರ ಮೇಲೆ ನಾನು ಮಾತನಾಡ್ತಾ ಇದ್ದೀನಿ. ಹಾಗಾಗಿ ಕೇವಲ ಡ್ರಗ್ಸ್ ಅಂತ ಹೇಳಿದ್ರೆ ಇದು ಮಾತ್ರ ಅಲ್ಲ, ಅಡಿಕ್ಷನ್ ಅಂತ ಹೇಳಿದ್ರೆ, ವ್ಯಸನ ಅಂತ ಹೇಳಿದ್ರೆ ಅದು ನಮ್ಮ ಮೊಬೈಲ್ ನೋಡೋದು ಕೂಡ ಒಂದು ವ್ಯಸನ. ಸ್ಕ್ರೀನ್ ಟೈಮಿಂಗ್, ನಾವು ಇವತ್ತು ಸ್ಕ್ರೀನ್ ಟೈಮಿಂಗ್ಗೆ ಬಹಳ ದೊಡ್ಡ ಸಮಯವನ್ನು ಕೊಡ್ತಾಯಿದ್ದೀವಿ. ಲ್ಯಾಪ್ಟಾಪ್ನಲ್ಲಿ ಅಥವಾ ನಾವು ನಮ್ಮ ಮೊಬೈಲ್ನಲ್ಲಿ ನಾವು ಪುಸ್ತಕಗಳು ಓದುವಂಥ ಚಾಳಿ ಬಿಟ್ಟೇ ಹೋಗಿದೆ. ಪುಸ್ತಕಗಳನ್ನು ನೋಡುವ, ನಮ್ಮನ್ನು ವಿಮರ್ಶೆಗೆ ಹಚ್ಚುವ, ಆ ಪುಸ್ತಕಗಳ ಸಾಲುಗಳನ್ನು ಓದಬೇಕಾದ್ರೆ ನಾವು ಅನುಭವಿಸ್ತಾ ಇದ್ವಿ, ಆ ಅನುಭೂತಿಯನ್ನು ನಾವು ಅನುಭವಿಸ್ತಾ ಇದ್ವಿ. ಇವತ್ತು ಒಂದೊಂದು ಧಾವಂತಗಳಿದೆ, ಅನೇಕ ಯೂಟ್ಯೂಬ್ಗಳಿದೆ, ಅನೇಕ ಬೇರೆ ಬೇರೆ ಇನ್ಸ್ಟಾಗ್ರಾಮ್ ಇದೆ. ಇದರಲ್ಲಿ ಬರುವಂಥದ್ರಲ್ಲಿ ನಾವು ಇಡೀ ಸಮಯ ಕಳೆಯೋದು ಗೊತ್ತಾಗದೆ 3 ಗಂಟೆ 4 ಗಂಟೆ 5 ಗಂಟೆ ಕಳೆದು ಹೋಗ್ತಾ ಇದ್ದೀವಿ. ಪುಸ್ತಕದಲ್ಲಿ ವ್ಯಾಸಂಗ ಮಾಡಬೇಕಾದಂಥ ಸಮಯವನ್ನು, ವ್ಯಾಸಂಗ ಮಾಡಬೇಕಾದಂಥ ಮಕ್ಕಳು ಅಧ್ಯಯನ ಮಾಡಬೇಕಾದಂಥ ವಿಷಯಗಳು, ಸಬ್ಜೆಕ್ಟ್ಗಳಲ್ಲಿ ಇವತ್ತು ಆ ಮಕ್ಕಳು ವಿಚಲಿತರಾಗ್ತಾ ಇದ್ದಾರೆ. ವಿವೇಕ ಕಡಿಮೆ ಆಗ್ತಾಯಿದೆ, ಆಲೋಚನಾ ದೃಷ್ಟಿಕೋನ ಕಡಿಮೆ ಆಗ್ತಾಯಿದೆ, ತರ್ಕ ಕಡಿಮೆ ಆಗ್ತಾಯಿದೆ. ಮಕ್ಕಳಿಗೆ ತರ್ಕ ಮಾಡಲಿಕ್ಕಿರುವಂಥ ಅವಕಾಶಗಳು ಸಿಗ್ತಾಯಿಲ್ಲ, ಸಮಯದ ಅಭಾವ ಇದೆ. ಒಂದು ದೃಷ್ಟಿಯನ್ನು, ಒಂದು ವಸ್ತುವನ್ನು ಅಥವಾ ಒಂದು ಸಂಗತಿಯನ್ನು, ಜಗತ್ತಿನ ಅನೇಕ ಘಟನೆಗಳನ್ನು ನಾವು ಸ್ವತಃ ವಿಶ್ಲೇಷಣೆ ಮಾಡಲಿಲ್ಲ ಅಂದರೆ, ನಾವು ಆಲೋಚನೆಯನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ, ಒಂದು ಉದಾಹರಣೆಗೆ ಮಹಾತ್ಮ ಗಾಂಧಿಯನ್ನು ಗೋಡ್ಸೆ ಕೊಂದಿದ್ದಾನೆ. ಅವನ ದೃಷ್ಟಿಯಲ್ಲಿ ಅದು ಸರಿ ಅಂತ ಹೇಳ್ತಾನೆ. ಅದ್ರ ಬಗ್ಗೆ ಅನೇಕ ಪುಸ್ತಕಗಳು ಬಂದು ಹೋಗುತ್ತೆ. ಗೋಡ್ಸೆ ನಾನೇಕೆ ಗಾಂಧಿಯನ್ನು ಕೊಂದೆ ಅಂತ ಪುಸ್ತಕ ಬರೀತಾನೆ. ಜಗತ್ತಿನ ಅನೇಕ ಸಹಸ್ರಾರು ಪುಸ್ತಕಗಳು ಮಹಾತ್ಮ ಗಾಂಧಿಗೆ ಬಗ್ಗೆ ಬರ್ತದೆ. ಲೇಖಕನ ಅಭಿಪ್ರಾಯವೇ ನಿಮ್ಮ ಅಭಿಪ್ರಾಯ ಆಗಬಾರ್ದು. ವಿಭಿನ್ನ ಲೇಖನಗಳು ಬಂದಾಗ ನಿಮ್ಮದೊಂದು ಸ್ವಂತ ಅಭಿಪ್ರಾಯಗಳನ್ನ ರೂಢಿಸ್ಕೊಳ್ಳುವ, ಆಲೋಚನೆ ಮಾಡುವ, ಅದನ್ನ ತರ್ಕಕ್ಕೆ ಹಚ್ಚುವ ಒಂದು ವಿವೇಕ ನಮಗೆ ಬೇಕಾಗ್ತದೆ. ಒಂದು ವಿವೇಚನಾ ಶಕ್ತಿ ನಮಗೆ ಬೇಕು, ದೂರದೃಷ್ಟಿ ಬೇಕು. ಆ ದೃಷ್ಟಿಕೋನವನ್ನು ನಾವು ಹೊಂದಬೇಕು. ಅದನ್ನು ಅಂದರೆ ತರ್ಕ ಮತ್ತು ಆಲೋಚನೆ, ತಾರ್ಕಿಕವಾಗಿ ನಮ್ಮನ್ನು ಆಲೋಚನೆಗೆ ಹಚ್ಚುವಂಥ ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಸೊ ಆ ಮನಸ್ಥಿತಿ ಬೆಳೆಸ್ಕೊಳ್ಳಿಕ್ಕೆ ಇವತ್ತು ನಿಮ್ಮ ಮೊಬೈಲ್ಗಳಾಗಲಿ, ನಿಮ್ಮ ವಿಡಿಯೋಗಳಾಗಲಿ, ನಿಮ್ಮ ಲ್ಯಾಪ್ಟಾಪ್ಗಳಾಗಲಿ ಅವಕಾಶ ಕೊಡ್ತಾ ಇಲ್ಲ, ನೋಡಿಸ್ಕೊಂಡು ಹೋಗ್ತಾ ಇದೆ. ನಿಮ್ಮನ್ನು ಆಲೋಚನೆಗೆ ಹಚ್ಚಲಿಕ್ಕೆ ಅದು ಬಿಡ್ತಾ ಇಲ್ಲ. ಅದು ಸೊ ನಮ್ಮದೇ ಆದ ದೃಷ್ಟಿಕೋನ, ಸರಿ ತಪ್ಪುಗಳ ನಡುವಿನ ತರ್ಕದಿಂದ ನಾವು ಅಂತಿಮವಾಗಿ ಪ್ರೀತಿಯೆಡೆಗೆ, ಮನುಷ್ಯ ಪ್ರೀತಿಯೆಡೆಗೆ ಹೋಗಬೇಕಾದಂಥ, ಸೌಹಾರ್ದತೆಗೆ ಹೋಗಬೇಕಾದಂಥ, ಒಳಿತಿನ ಕಡೆಗೆ ನಡಿಬೇಕಾದಂಥ ದೃಷ್ಟಿಕೋನ ಇವತ್ತು ಬದಲಾಗ್ತಾಯಿದೆ. ಸೊ ಈ ಹಿನ್ನೆಲೆಯಲ್ಲೇ ಇವತ್ತು ಎಂಥ ವಿಕ್ಷಿಪ್ತ ಮತ್ತು ವಿಚಿತ್ರ ಘಟನೆಗಳು ನಡೀತಾ ಇದೆ ಅಂತ ಹೇಳಿದ್ರೆ, ಆ ಬಿಗ್ ಬಾಸ್ನಲ್ಲಿ ಅದ್ಯಾರು ಗಿಲ್ಲಿ ನಟ, ಗಿಲ್ಲಿ ನಟ ಸರ್, ಆತನಿಗೆ 55 ಕೋಟಿ ಅಲ್ಲ, 50 ಲಕ್ಷ ಮತದಾನ ಬರುತ್ತೆ, ಮತದಾನ ಆಗುತ್ತೆ. ನಮ್ಮ ಯುವಕರ ಆಲೋಚನೆ ಹೇಗಿದೆ, ಯುವಕರ ದೃಷ್ಟಿಕೋನ ಎಲ್ಲಿ ಹೋಗ್ತಾ ಇದೆ. ಆತ ಇವತ್ತು ಇಲ್ಲಿ ಬರ್ತಾನೆ ಅಂತ ಹೇಳಿದ್ರೆ ಸುತ್ತಮುತ್ತಲಿನ ಜನ ಬಂದು ಸೇರ್ತಾರೆ. ಯಾವ ಸಾಧನೆಗಾಗಿ, ಯಾವ ಪುರುಷಾರ್ಥಕ್ಕಾಗಿ, ನಮ್ಮ ಆಲೋಚನೆ ಎಲ್ಲಿ ಹೋಗಿದೆ. ಸೊ ಒಳಿತು ವಿಜೃಂಭಿಸಬೇಕಲ್ವ, ಕೆಟ್ಟದ್ದು ನಾಶ ಆಗಬೇಕು. ಇವತ್ತು ಜಗತ್ತಿನಲ್ಲಿ ಒಳಿತನ್ನು ವಿಜೃಂಭಣೆ ಮಾಡಬೇಕು, ಒಳಿತಿಗೆ ನಾವು ಪುರಸ್ಕಾರ ಕೊಡಬೇಕು, ಒಳಿತಿಗೆ ಗೌರವಿಸಬೇಕು, ಒಳ್ಳೆಯತನಕ್ಕೆ ನಾವು ಗೌರವವನ್ನು ಕೊಡಬೇಕಾಗ್ತದೆ, ಒಳ್ಳೆಯ ವ್ಯಕ್ತಿಗಳನ್ನು ಆಧರಿಸಬೇಕಾಗ್ತದೆ. ಇವತ್ತು ರೌಡಿಗಳನ್ನು, ಕೊಲೆಗಡುಕರನ್ನು, ಬೇರೆ ಬೇರೆ ಕಾರಣಕ್ಕಾಗಿ ಜೈಲಿಗೆ ಹೋದವ್ರನ್ನ ಬಂದು ಮೆರವಣಿಗೆ ಮಾಡ್ಕೊಂಡು ಬರ್ತಾಯಿದ್ದೀವಿ, ಅವ್ರನ್ನ ವೈಭವೀಕರಿಸ್ತಾ ಇದ್ದೀವಿ, ವಿಜೃಂಭಿಸ್ತಿದ್ದೀವಿ. ಟಿ ವಿಯಲ್ಲಿ, ಪತ್ರಿಕೆಯಲ್ಲಿ ಜನರ ಮನಸ್ಥಿತಿ ಮೊದಲು ಪರಿಸ್ಥಿತಿ ಆಗಿರಲಿಲ್ಲ. ಒಮ್ಮೆ ಜೈಲಿಗೆ ಹೋಗಿ ಬಂದ ಅಂತ ಹೇಳಿದ್ರೆ ಅವನು ಅಘೋಷಿತವಾಗಿ ಬಹಿಷ್ಕೃತನಾಗ್ತಿದ್ದ ಸಮಾಜದಿಂದ.
ಅವನನ್ನು ಕೆಟ್ಟವನೆಂದು ಬಿಂಬಿಸ್ತಿದ್ರು. ಅವನ ಆಲೋಚನೆ ಕೂಡ ಮಾಡ್ತಿರ್ಲಿಲ್ಲ, ನಾನು ಸಮಾಜಕ್ಕೆ ಬೆದರ್ತಿದ್ದ. ಅವನು ಶಿಕ್ಷೆ ಅನುಭವಿಸೋದಕ್ಕಿಂತ ಸಮಾಜದಿಂದ ಬಹಿಷ್ಕೃತನಾಗೋ ಬಗ್ಗೆ, ಸಮಾಜದ ದೃಷ್ಟಿಕೋನದಲ್ಲಿ ಕೆಟ್ಟವನಾಗೋದ್ರ ಬಗ್ಗೆ ಅವನ ಆಲೋಚನೆ ಮಾಡ್ತಾಯಿದ್ದ. ಇವತ್ತು ಆ ರೀತಿ ಇಲ್ಲ. ಏಕೆ ಈ ರೀತಿ ಬದಲಾಗ್ತಾ ಇದ್ದೀವಿ? ಆತ್ಮಾವಲೋಕನ ಮಾಡ್ಕೊಳ್ಬೇಕಲ್ವ? ಸೊ ಇವತ್ತು ಜೈಲಿಗೆ ಹೋಗಿ ಬಂದ್ಬಿಡೋದು ಅಥವಾ ಯಾರನ್ನಾದರೂ ಕೊಲೆ ಮಾಡೋದು ಜನರು ಮೆರವಣಿಗೆ ಮಾಡ್ತಾಯಿದ್ದಾರೆ. ಯಾಕೆ ಮನುಷ್ಯ ಅದನ್ನು ತಪ್ಪು ಅಂತೇಳಿ ಸಹಜವಾಗಿ ಆತನಿಗೆ ಆಲೋಚನೆ ಮಾಡಲಿಕ್ಕೆ ಬಿಡೋದಿಲ್ಲ. ನಾವು ಈ ರೀತಿ ಸಮಾಜ ತನ್ನ ಆಲೋಚನೆ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ತಿರ್ಬೇಕಾದ್ರೆ ಇದಕ್ಕಿರೋ ಪರಿಹಾರ ಆದರೂ ಕೂಡ ಏನು? ಸೊ ನಮ್ಮ ಭಾಷಣಕಾರರು ಮಾತನಾಡ್ತಾ ಹೇಳ್ತಿದ್ರು, ನಮ್ಮ ಧಾರ್ಮಿಕ ಪ್ರಜ್ಞೆಗಳು, ನಮ್ಮ ಸೃಷ್ಟಿಕರ್ತ ಅಲ್ಲ ಒಂದು ಮಾತು ಹೇಳ್ತಾರೆ ಅಂತ ಹೇಳ್ತಾ ಅವೆಲ್ಲ ಹೇಳ್ತೀವಿ. ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅಲ್ಲಾಹು ನಮ್ಮನ್ನು ಬದಲಾಯಿಸಲಿಕ್ಕೆ ಬರಲಾರ ಅಂತೇಳಿ. ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳಿಕ್ಕೆ ನಾವು ಸಾಧ್ಯ ಆಗಬೇಕು. ಒಳ್ಳೆತನ ಬೆಂಬಲಿಸಬೇಕು, ಕೆಟ್ಟದ್ದನ್ನು ವರ್ಜಿಸಬೇಕು, ಕೆಟ್ಟವರನ್ನು ದೂರ ಇಡಬೇಕು. ಕನಿಷ್ಠ ನೀವು ಕೆಟ್ಟವ್ರನ್ನ ಉಪೇಕ್ಷೆ ಮಾಡಿ, ಕೆಟ್ಟವರನ್ನು ಕೈ ಕುಲುಕೋದು, ಅವ್ರ ಬಗ್ಗೆ ಆರಾಧನೆ ಭಾವನೆ ಬೆಳೆಸ್ಕೊಳ್ಳೋದು ಬದಲು ನಿರ್ಲಕ್ಷ್ಯ ಮಾಡಿ, ಅಸಡ್ಡೆ ತೋರಿ, ಸಮಾಜದಿಂದ ನಿಮಗೆ ಬೆಲೆ ಸಿಗೋದಿಲ್ಲ ಅಂತ ಹೇಳುವ ಒಂದು ಸಂದೇಶವನ್ನು ತಲುಪಿಸ್ಲಿಕ್ಕಿರೋ ಪ್ರಯತ್ನ ಮಾಡಿ. ಒಳ್ಳೆಯವರನ್ನು ಪುರಸ್ಕರಿಸಿ, ಪ್ರಾಮಾಣಿಕರನ್ನು ಪುರಸ್ಕರಿಸಿ. ಇವತ್ತು ಪ್ರಾಮಾಣಿಕತೆಗೆ ಬೆಲೆ ಇಲ್ಲದಾಗಿದೆ. ಪ್ರಾಮಾಣಿಕರನ್ನು ಪುರಸ್ಕರಿಸಿದಾಗ, ಪ್ರಾಮಾಣಿಕರನ್ನ ನೀವು ಪ್ರೋತ್ಸಾಹಿಸಿದಾಗ, ಪ್ರಾಮಾಣಿಕರನ್ನ ನೀವು ಮೆರವಣಿಗೆ ಮಾಡಿದಾಗ, ವೈಭವೀಕರಿಸಿದಾಗ ಪ್ರಾಮಾಣಿಕರ ಸಂಖ್ಯೆ ಜಾಸ್ತಿ ಆಗಲಿಕ್ಕೆ ಆರಂಭ ಆಗುತ್ತೆ. ಸೊ ಒಳ್ಳೆತನ ಪ್ರೋತ್ಸಾಹಿಸುವ ದೃಷ್ಟಿಕೋನ ಇವತ್ತು ಸಮಾಜಕ್ಕೆ ಬೇಕಾಗಿದೆ. ಇವತ್ತು ಧಾರ್ಮಿಕ ಪ್ರಜ್ಞೆ ನಾನು ಇಸ್ಲಾಂನಲ್ಲಿ ನಿಮ್ಮಷ್ಟು ಧಾರ್ಮಿಕ ಪ್ರಜ್ಞೆಯನ್ನು ಪ್ರತಿನಿತ್ಯ ಬೆಳೆಸುವ, ಕುರಾನ್ ನಿಮ್ಮನ್ನು ಸಂಸ್ಕರಿಸುವ, ಸಂಸ್ಕಾರವಂತನ ಮಾಡುವ, ನಿಮ್ಮ ಎಲ್ಲ ಕೆಟ್ಟದನ್ನು ಸಂಸ್ಕರಿಸುತ್ತೆ, ಅದು ಪ್ರಾಸೆಸ್ ಮಾಡುತ್ತೆ. ಮದ್ರಾಸ್ನ ಶಿಕ್ಷಣದ ಮೂಲಕ, ನಿಮ್ಮ ಕುರಾನನ್ನು ಕಲಿಸೋದ್ರ ಮೂಲಕ ಇಸ್ಲಾಂ ನಿಮ್ಮನ್ನು ಕೆಟ್ಟದನ್ನು ಸಂಸ್ಕರಿಸ್ತಾ ಒಳ್ಳೆತನ ತರಲಿಕ್ಕಿರೋ ಪ್ರಯತ್ನ ಮಾಡುತ್ತೆ, ಸಂಸ್ಕಾರವಂತನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ. ಸೊ ಆ ರೀತಿ ಇಸ್ಲಾಂ ಮತ್ತು ಕುರಾನ್ ನಿಮ್ಮನ್ನು ಆ ಮಟ್ಟಕ್ಕೆ ನಿಮ್ಮನ್ನು ಸಂಸ್ಕಾರವಂತಗೆ ನಡಲಿಕ್ಕೆ ಸನ್ಮಾರ್ಗವನ್ನು ಮಾಡ್ತಿದ್ರೂ ಕೂಡ ಯಾಕೆ ಸಮಾಜ ಬದಲಾಗ್ತಾ ಇಲ್ಲ? ಹಿಂದೂ ಧರ್ಮದ ಧಾರ್ಮಿಕ ಪ್ರಜ್ಞೆ ಇರ್ಬೋದು, ಕ್ರೈಸ್ತ ಧಾರ್ಮಿಕ ಪ್ರಜ್ಞೆ ಇರ್ಬೋದು, ಬೌದ್ಧ, ಸಿಖ್, ಕ್ರೈಸ್ತ ಎಲ್ಲರೂ ಕೂಡ ಧಾರ್ಮಿಕ ಪ್ರಜ್ಞೆ ಕೂಡ, ಧಾರ್ಮಿಕ ಶ್ರದ್ಧೆ ಕೂಡ ನಮ್ಮನ್ನು ಇಂಥದ್ದನ್ನೆಲ್ಲವನ್ನು ಈ ಕೆಟ್ಟದನ್ನು ದೂರ ಮಾಡೋದ್ರಲ್ಲಿ ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋದು ಒಂದು ಆತಂಕಕಾರಿ ಸಂಗತಿ ಕೂಡ ಹೌದು. ಸೊ ಹಾಗಾಗಿ ಸ್ನೇಹಿತರೆ, ಇಲ್ಲಿ ನಾವೊಂದಷ್ಟು ಬದಲಾಗಬೇಕಾಗಿದೆ. ಅಲ್ಲಾಹು ಹೇಳ್ದಾಗೆ ನಾವು ಬದಲಾಗಬೇಕಾಗಿದೆ. ನಮ್ಮ ಆಲೋಚನಾ ದೃಷ್ಟಿಕೋನ ಬದಲಾಗಬೇಕಾಗಿದೆ. ಅಂತಿಮವಾಗಿ ನನ್ನ ಅನಿಸಿಕೆ ಇಷ್ಟೇ, ಒಳಿತನ್ನು ಪ್ರೋತ್ಸಾಹಿಸುವವರಿಗೆ, ಒಳಿತನ್ನು ನಾವು ಬೆಂಬಲಿಸುವವರಿಗೆ, ಒಳ್ಳೆಯವರನ್ನು ಪ್ರಾಮಾಣಿಕರನ್ನು ಈ ಸಮಾಜ ಪುರಸ್ಕರಿಸುವವರಿಗೆ, ಕೆಟ್ಟವರನ್ನು ತಿರಸ್ಕರಿಸುವವರಿಗೆ, ಉಪೇಕ್ಷೆ ಮಾಡುವವರಿಗೆ, ಅಸಡ್ಡೆ ತೋರುವವರಿಗೆ ಈ ಸಮಾಜ ಬದಲಾಗೋದಿಲ್ಲ. ಒಳ್ಳೆಯತನಕ್ಕೆ ಎಲ್ಲೆಲ್ಲೂ ಪುರಸ್ಕಾರ ಸಿಗಲಿ, ಒಳ್ಳೆಯವರಿಗೆ ಎಲ್ಲೆಲ್ಲೂ ಮಾನ್ಯತೆ ಸಿಗಲಿ. ಅದು ರಾಜಕಾರಣ ಇರ್ಬೋದು, ಸಾಮಾಜಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿರ್ಬೋದು. ಒಳ್ಳೆಯವರನ್ನು ನಾವು ಪ್ರೋತ್ಸಾಹಿಸುವಂಥ ದೃಷ್ಟಿಕೋನ ಬೆಳೆಸ್ಕೊಳ್ಳೋಣ ಅಂತೇಳಿ ಹೇಳ್ತಾ, ಇವತ್ತು ಡ್ರಗ್ಸ್ ಬಗ್ಗೆ ಬಹುಶಃ ಭಾಳಷ್ಟು ಸಂಗತಿಗಳನ್ನ ಮಾತಾಡಲಿಕ್ಕಿದೆ. ಇಡೀ ಸಮಾಜ ಕುಸಿದು ಹೋಗ್ತಾ ಇದೆ. ಅದನ್ನು ಕಟ್ಟುಪಾಡುಗಳನ್ನು ಇತಿಮಿತಿಯಲ್ಲಿ ಕಾನೂನು ಅಡಿಯಲ್ಲಿ ತರಬೇಕಾದಂಥ ಕಾನೂನು ದುರ್ಬಲಗೊಂಡಿದೆ. ಕಾನೂನು ಬಿಗಿಯಾಗಿಲ್ಲ. ಕಾನೂನನ್ನು ನಾಳುವ ಸರ್ಕಾರಗಳು ಇಲ್ಲಿವರೆಗೂ ಯಾಕೆ ಆಲೋಚನೆ ಮಾಡಲಿಲ್ಲ? ಅದು ಡ್ರಗ್ಸ್ ಸೇವನೆ ಮಾತ್ರ ಅಲ್ಲ, ಡ್ರಗ್ಸ್ ಪೆಡ್ಲರ್ಸು, ಡ್ರಗ್ಸ್ನ ಪೂರೈಕೆದಾರರು, ಅವ್ರು ಯಾಕೆ ಇದನ್ನು ರಾಕೆಟ್ನ ಭೇದ ಮಾಡಲಿಕ್ಕಾಗ್ತಾಯಿಲ್ಲ, ಅದನ್ನು ಛೇದಿಸ್ಲಿಕ್ಕಾಗ್ತಾಯಿಲ್ಲ? ಸೊ ಮೊನ್ನೆ 16 ಕೋಟಿ, 20 ಕೋಟಿ, 65 ಕೋಟಿಯ ಮಾದಕ ವಸ್ತುಗಳು ಸಿಕ್ತು ಅಂತೇಳಿ ಹೇಳುತ್ತೆ. ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ನಾರ್ಕೋ ಟೆಸ್ಟ್ ಮಾಡಿದಾಗ, ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ನಾರ್ಕೋ ಟೆಸ್ಟ್ ಮಾಡಿದಾಗ 60% ಜನರು ವಿದ್ಯಾರ್ಥಿನ ಬ್ಲಡ್ನಲ್ಲಿ ಅವರು ಮಾದಕ ವಸ್ತು ಸೇವನೆ ಮಾಡಿದ ಸ್ಯಾಂಪಲ್ಗಳಿಗೆ ಸಿಗ್ತಾರೆ, ಪಾಸಿಟಿವ್ ಬರುತ್ತೆ. ಪ್ರತಿಷ್ಠಿತವಾದ ಭಾಳ ಉತ್ತಮವಾದ ಫಲಿತಾಂಶ ಕೊಡುವ ಅಂಥದ್ದೊಂದು ಕಾಲೇಜಿಗೆ ಸೇರಲಿಕ್ಕೆ ಅಂಥ ಕಾಲೇಜಿನಲ್ಲಿ ನಾರ್ಕೋ ಟೆಸ್ಟ್ಗೆ ಹೋದಾಗ 60% ಮಂದಿ ಪಾಸಿಟಿವ್ ಇದ್ದಾರೆ ಅಂತ ಹೇಳಿದ್ರೆ ವಿದ್ಯಾರ್ಥಿನಿಯರಲ್ಲಿ. ನಾವು ಯಾವ ಸಮಾಜವನ್ನು ಕಟ್ತಾ ಇದ್ದೀವಿ, ಮುಂದೆ ಯಾವ ಸಮಾಜ ನಿರ್ಮಾಣ ಆಗಲಿಕ್ಕಿದೆ? ಸಮಾಜ ಕುಸ್ತು ಹೋಗುತ್ತೆ. ಸಮಾಜದಲ್ಲಿ ನೈತಿಕತೆ ಇರೋದಿಲ್ಲ. ಸಮಾಜದಲ್ಲಿ ಸುಸಂಸ್ಕೃತನ ಏನೂ ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಧಾರ್ಮಿಕ ಪ್ರಜ್ಞೆ ಅಂತೂ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಫೀಮ್ನಲ್ಲಿ ಇರುವಂಥ ವ್ಯಕ್ತಿ, ನಶಾದಲ್ಲೇ ಇರುವ ವ್ಯಕ್ತಿ
ಯಾವ ಸಂಗತಿಗಳನ್ನ ಅವನು ಸ್ವೀಕಾರ ಮಾಡ್ತಾನೆ. ತರ್ಕ, ಆಲೋಚನೆ, ವಿಶ್ಲೇಷಣೆ ಎಲ್ಲ ಬಿಟ್ಟುಬಿಡಿ. ನಶದಲ್ಲಿರೋ ವ್ಯಕ್ತಿಯಿಂದ ನಾವು ಏನು ನಿರೀಕ್ಷೆ ಮಾಡಲಿಕ್ಕಾಗತ್ತೆ? ಆತನಿಂದ ಅಕೃತ್ಯಗಳಾಗ್ತಾ ಇದೆ, ಅಪಘಾತಗಳಾಗ್ತಾ ಇದೆ, ಆತ ಮತ್ತಷ್ಟು ಜನರಿಗೆ ಪ್ರೇರೇಪಣೆ ಕೊಡ್ತಾ ಇದ್ದಾನೆ. ಒಂದು ಪಫ್ ಅಂತೇಳ್ಬಿಟ್ಟು ಅವನು ವರ್ಗಾಯಿಸ್ತಾ ಇದ್ದಾನೆ. ಆ ಕೊಂಡಿಗಳು ಬೆಳೀತಾ ಹೋಗ್ತಾ ಇದೆ. ಶಾಲಾ ಕಾಲೇಜುಗಳ ಆವರಣದಲ್ಲಿ ಮಕ್ಕಳು ಇದಕ್ಕೆ ದಾಸರಾಗ್ತಾ ಇದ್ದಾರೆ. ಸೊ ನಾವು ಇದು ಎಚ್ಚೆತ್ತುಕೊಳ್ಬೇಕಾದಂಥ ಪರ್ವಕಾಲದಲ್ಲಿ ಇದ್ದೇವೆ. ಈಗ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ ಸಮಾಜ ನಾಶ ಆಗುತ್ತೆ. ಅಲ್ಲಿ ಧರ್ಮ, ಜಾತಿ, ಭಾಷೆ, ಸಂಸ್ಕೃತಿ, ಆಚಾರ, ವಿಚಾರ, ಆಹಾರ ಇದರೆಲ್ಲ ಶ್ರೇಷ್ಠತೆ ವ್ಯಸನದಿಂದ ನಾವೆಲ್ಲ ಕಾದಾಡ್ತಿದ್ದೀವಲ್ಲ, ಇದೆಲ್ಲ ಕಾದಾಟಗಳಿಗೆ ಭಿನ್ನವಾಗಿ ನಮ್ಮನ್ನು ನಾವು ನಾಶ ಮಾಡಿಕೊಳ್ಳಿಕ್ಕೆ ಡ್ರಗ್ಸ್ ಬೇರೆ ರೂಪದಲ್ಲಿ ಹೊಂಚು ಹಾಕಿ ನಮ್ಮನ್ನು ಕಾಯ್ತಾ ಇದೆ. ಸಮುದಾಯವನ್ನು, ಸಮೂಹವನ್ನು, ಜಗತ್ತನ್ನು, ಮಾನವ ಸಂಕುಲನವನ್ನು ಮೌನವಾಗಿ ಕೊಲ್ಲಲಿಕ್ಕೆ ಅದು ಬರ್ತಾ ಇದೆ. ಹಾಗಾಗಿ ಮಕ್ಕಳ ಬಗ್ಗೆ ಒಂದು ಸಣ್ಣ ಎಚ್ಚರ ಇರಲಿ. ಹಾಗಾಗಿ ಎಚ್ಚೆತ್ತುಕೊಳ್ಳೋಣ. ನಾವೆಲ್ಲರೂ ಕೂಡ ಒಂದು ಪರಿವರ್ತನೆ ಹಾದಿಯಲ್ಲಿ ನಮ್ಮ ಕೈಯಿಂದ ಆಗುವಂಥ ಪ್ರಯತ್ನಶೀಲರಾಗೋಣ ಅಂತೇಳಿ ಹೇಳ್ತಾ, ಸೊ ಒಳ್ಳೆತನ ಪ್ರೋತ್ಸಾಹಿಸ್ತಾ, ಒಳ್ಳೆಯ ವ್ಯಕ್ತಿಗಳನ್ನು ನಾವು ಈ ಸಮಾಜದಲ್ಲಿ ಗೌರವಿಸ್ತಾ, ಮಾನ್ಯತೆ ಕೊಡ್ತಾ, ಕೆಟ್ಟದ್ದನ್ನು ತಿರಸ್ಕರಿಸಲಿಕ್ಕೆ ನಿಮ್ಗೆ ಸಾಧ್ಯ ಆಗಲಿಲ್ಲ ಅಂದರೆ ಉಪೇಕ್ಷೆ ತೋರಿಸಿ, ಅಸಡ್ಡೆ ಮಾಡಿ, ಅವ್ರ ಕಡೆ ನೀವು ಸರಿಯಲ್ಲ ಅನ್ನೋ ಸಂದೇಶವನ್ನು ನಿಮ್ಮ ನಡವಳಿಕೆಗಳಿಂದ ತೋರಿಸ್ಕೊಡಿ. ಸೊ ಸಮಾಜ ಬದಲಾವಣೆಗಾಗಿ ನಮ್ಮ ಆ ರೀತಿ ಕಾಣಿಕೆಯನ್ನು ಕೊಡ್ತಾ, ಸೊ ಒಂದು ವಿಶಿಷ್ಟ ಕಾರ್ಯಕ್ರಮ ಕುಟುಂಬ ಸಮ್ಮೇಳನ. ಆ ಕುಟುಂಬ ಸಮ್ಮೇಳನದ ನಿಮ್ಮ ಆಚಾರ ವಿಚಾರಗಳು, ನಿಮ್ಮ ಸಿದ್ಧಾಂತಗಳು ಏನೂ ಇರಲಿ, ಇಲ್ಲಿ ಸೌಹಾರ್ದತೆ ಇರಲಿ. ಜಗತ್ತು ಮನುಷ್ಯ ಪ್ರೀತಿಯಿಂದ ಕಟ್ಕೊಳ್ಳಿ. ಮನುಷ್ಯ ಪ್ರೀತಿ ಎಲ್ಲಿದೆಯೋ ಅಲ್ಲಿ ಶಾಂತಿ ಇದೆ, ಸೌಹಾರ್ದತೆ ಇದೆ, ಅಭಿವೃದ್ಧಿ ಇದೆ, ಪ್ರಗತಿ ಇದೆ. ಆ ಸೌಹಾರ್ದತೆ ಕಡೆಗೆ ನಾವು ನೀವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು.